ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡಬೇಕು. ಸೋಲೋ ಟ್ರಿಪ್ಪು ಚೆನ್ನಾಗಿರುತ್ತೆ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರು ಯಾವ ಥರ ಕಂಫರ್ಟಬಲ್ ಇರ್ತಾರೆ ಆ ಥರ. ನಾವು ಇವಾಗ ಇರೋ ಪ್ಲೇಸು ದೇವರ ಮನೆ. ಇಲ್ಲಿರೋ ವಿಶೇಷ ಏನಂತ ಅಂದರೆ ಲಾರ್ಡ್ ಶಿವ ಬಂದು ತನ್ನ ವಾಹನವಾದ ನಂದಿನ ಫಾರ್ಮರ್ಸಿಗೆ ಹೆಲ್ಪ್ ಮಾಡಲಿ ಅಂತ ಕಳಿಸಿರೋ ಜಾಗ ಇದು. ನಂದಿ ಬಂದು ನೆಲೆಸಿರೋ ಜಾಗ ದೇವರ ಮನೆ. ಈ ಥರ ಪ್ಲೇಸಲ್ಲಿ ಹೇಳ್ಬೇಕು ಅಂತ ಶಿವಸ್ಥಾಂಡವೋತ್ಸವ ಕಲ್ತ್ಕೊಂಡ್ಬಂದಿದ್ದೀನಿ. ನಾನು ಬಾಯಲ್ಲಿ ಕರೆಕ್ಟಾಗಿ ಉಚ್ಚಾರಣೆ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಟಾಟವೀಗಲ ಜಲೆ ಪ್ರವಾಹ ಭಾವಿತ ಸಲೆ ಕಲೇವಲಂ ಭುಜಂಗ ತುಂಗ ಮಾಲಿಕಂ ಡಮಡ್ಡಮಡ್ಡಮಡ್ಡನೆ ನಾದಮಡ್ಡ ಮರ್ವಯೋ ಚಕಾರ ಚಂದ ತಾಂಡವಂ ತನೋತ್ತುರ ಶಿವಂ. ನಾನು ವಿಡಿಯೋ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹತ್ಬಿಟ್ಟು ಅಲ್ಲಿ ಮುಂಚೆನೆ ಯಾರೋ ಕಲ್ಲು ಜೋಡಿಸಿದ್ರಿಂದ ಕಲ್ಲಿಗೆ ಹೊಡೆದು ಬೀಳ್ಸೋ ಆಟ ಆಡ್ತಾ ಇದ್ರು. ಸೊ ಅದಾದ್ಮೇಲೆ ನಾವು ಬಂದ್ವಿ. ಯಾರ ಕೆಲವು ಅಲರ್ಸಕ್ಕಾಗಲ್ಲ ನಂಗೆ ಗೊತ್ತು. ನಾವೆಲ್ಲ ತುಂಬಾ ಪ್ರಯತ್ನ ಪಟ್ಟ ಮೇಲೆ ತುಂಬಾ ಕಲ್ಲುಗಳನ್ನ ಬೀಸಿ ಕೊನೆಗೆ ಕಲ್ಲಿಗೆ ನಾನೇ ಹೊಡೆದೆ. ಅವ್ರು ತುಂಬಾ ಫಸ್ಟ್ ಹೋಗೋ ಇದ್ರು ಅವ್ರು ಹೊಡೆಯಕ್ಕಾಗ್ಲಿಲ್ಲ. 6.5 hours later. ನಂದೇ ನಾನೇ 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 ಹೀರೋ ನಾನೇ ಹೊಡ್ಕೊಟ್ರೆ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಮನಮೋಹಕ ದೃಶ್ಯಗಳು, ಕಣ್ಣಿಗೆ ಹಬ್ಬ. ಸೊ ಫೈನಲಿ ಪೀಕಿಗೆ ಹೋದ್ಮೇಲೆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಈ ಮಾತೇ ಬರ್ತಿರ್ಲಿಲ್ಲ, ಆ ಥರ ಇತ್ತು. ಒನ್ಸ್ ಇನ್ ಎ ಲೈಫ್ ಟೈಮ್ ಈ ಥರ ಪ್ಲೇಸ್ಗಳು ನೋಡಲೇಬೇಕು. ಅದೇ ಕೆಲಸ, ಅದೇ ಜೀವನ ಎಲ್ಲ ಇದ್ದೇ ಇರುತ್ತೆ. ಅವಾಗ ಟ್ರಿಪ್ ಮಾಡ್ತಾ ಇರಬೇಕು, ಈ ಥರ ಪ್ಲೇಸ್ಗಳಿಗೆ ಬರ್ತಾ ಇರಬೇಕು. ಸ್ವರ್ಗ ಅನ್ನೋದು ಕಾಣಿಸ್ಬಿಡುತ್ತೆ ಕಣ್ಮುಂದೆ. ಏನೈತೆ ಗುರು ಈ ಪ್ಲೇಸು, ಆಕಾಶನೇ ಕೈಯಲ್ಲಿ ಮುಟ್ಟೋ ಥರ ಕಾಣಿಸ್ತಿದೆ. ಪೀಕಿಗೆ ಹೋದ್ಮೇಲೆ ಸ್ವಲ್ಪ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಕೊನೆಗೆ ಟೈಮ್ ಪಾಸ್ಗೋಸ್ಕರ ಮತ್ತೆ ಆ ಕಲ್ಲು ಬೀಳ್ಸೋ ಆಟ ಆಡೋಣ ಅಂತ ಸ್ಟಾರ್ಟ್ ಮಾಡ್ದು. ಅದ್ರಲ್ಲಿ ಇಬ್ರು ಸೋತ್ರು, ಅವರಿಬ್ರು ಪಟ್ಟಿ ಕೊಡ್ಸೋ ತರ ಡಿಸೈಡ್ ಆಯ್ತು. ಐದು ಜನ ಇದ್ವಲ್ಲ, ಸಿಂಗಲ್ ಬರಲ್ಲ, ಡಬಲ್ ಹಾಕಿ ಹೇಳ್ತೀನಿ. ನೀವಿಬ್ರಿಗೆ ಹಾಕಳಿ. ತಯಾನೇ ನನಗೆ ಹಾಕ್ತಾಗಿದ್ರು. ತಯಾನೇ ನನಗೆ ಹಾಕ್ತಾ ಸೋತು. A few moments later. ಸುನಿಲ್ ಅಲಿಯಾಸ್ ಮಿನ್ನಾ ಅವರು ಫಸ್ಟ್ ಕಲ್ಗಳು ನೋಡಿದ್ಬಿಟ್ಟು ವಿನ್ ಆದ್ರು. ನಂತರ 99 ಪ್ರಯತ್ನಗಳ ನಂತರ ನಾನು ಆ ಕಲ್ಲನ್ನ ಬೀಳಿಸಿದೆ. ಈ ಪ್ಲೇಸ್ ನೋಡ್ಬಿಟ್ಟು ಎಲ್ಲ ಮರ್ತೇ ಬಿಟ್ಟಿದ್ದೀನೋ. ನಿನ್ ಫೇವ್ರೇಟ್ ಸಿಗ್ನೇಚರ್ ಶೇಪ್ ಹೇಳಪ್ಪ. ಇದು ಹೇಳ, ಏನ್ ಸ್ಮೈಲ್ ಕೊಡ್ತೀಯೋ. ಆಟ ಆಡಿ ಮುಗಿದ್ಮೇಲೆ ಫೋಟೋ ಎಲ್ಲ ತಕ್ಕೊಂಡ್ಮೇಲೆ ಕೊನೆಗೆ ಅನ್ಸಿದ್ ಒಂದೇ ಒಂದು ಮಾತು ಅನ್ಸಿದ್ರೆ, ಈ ಜಾಗ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ದೇವರ ಮನೆ ಬಿಟ್ಟಾದ್ಮೇಲೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ನಾವು ಮೂಕನ ಮನೆ ಅಬ್ಬಿ ಫಾಲ್ಸ್. ಫೈನಲಿ ವಿ ಆರ್ ಹಿಯರ್, ಮೂಕನ ಮನೆ ಅಬ್ಬಿ ಫಾಲ್ಸ್. ಪ್ಲೇಸ್ ಮಾತ್ರ ಮಸ್ತಾಗಿದೆ. ಜನ ಅಂತ ಯಾರು ಇರೋಲ್ಲ, ಆರಾಮಾಗಿ ಬಂದು ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ಸ್ವಿಮ್ ಮಾಡ್ಬೋದು. ಬಟ್ ಹೇಳೋದು ಒಂದೇ ಅಡ್ವೈಸು, ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡಿ. ಪ್ಲಾಸ್ಟಿಕ್ ಎಲ್ಲಂದ್ರಲ್ಲಿ ಎತ್ತಿಬಿಡಿ. ತುಂಬ ಕಡೆ ಪ್ಲಾಸ್ಟಿಕ್ ಎತ್ತಿದ್ದಾರೆ. ತಗೊಬರೋ ಪ್ಲಾಸ್ಟಿಕ್ನ ತಗೊಂಡೋಗಿ ಹಂಗೆ ಎತ್ತಿದೆ ಅಷ್ಟೇ. ಇಂಥ ಚೆನ್ನಾಗಿರೋ ಜಾಗಗಳನ್ನ ಹಾಳು ಮಾಡಿಬಿಡಿ. ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಬಂದು ಸ್ವಲ್ಪ ಜನಗಳು ಮಾಡಿರೋ ಕೆಲಸಗಳು ನೋಡೋದು ತುಂಬ ಬೇಜಾರಾಗುತ್ತೆ. ಅದು ನೆಕ್ಸ್ಟ್ ಸೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ನಮ್ಮ ಜನಗಳು ಹೆಂಗೆ ಅಂದರೆ, ಇಲ್ಲಿಗೆ ಬರ್ತಾರೆ ವ್ಯೂನೆಲ್ಲ ಎಂಜಾಯ್ ಮಾಡೋಕ್ಕೆ. ಈ ಥರ ಪ್ಲಾಸ್ಟಿಕ್ಗಳು, ಬಾಟಲ್ಗಳು, ಕವರ್ಗಳು ಹಿಂಗೆ ಎಣ್ಣೆ ಕುಡ್ದು ಎಸ್ಬಿಟ್ಟೋಗೋದು, ಇದೇ ಥರ ಮಾಡ್ತಾರೆ. ಆಯಿತಾ? ಇಂಥ ಒಳ್ಳೆ ಪ್ಲೇಸು ಹೆಂಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತದೆ. ಇಂಥ ಒಳ್ಳೆ ಪ್ಲೇಸ್ನ ಯಾಕೆ ಹಾಳು ಮಾಡ್ತಾರೆ? ಬರೋದಾದರೆ ಕ್ಲೀನಾಗಿ ಬರಬೇಕು, ಹೆಂಗೆ ಬಂದಿರ್ತಾರೆ ಹಂಗೆ ಹೋಗಬೇಕು. ಈ ಥರ ಹಾಳು ಮಾಡೋದ್ರಿಂದ ಏನು ಸಿಗುತ್ತೆ? ಕೊನೆಗೆ ಈ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಮಸ್ತ್ ಎಂಜಾಯ್ ಮಾಡಿ ಮನೆ ಕಡೆ ಬಂದು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಕೆ ಮಾಡೋಣ. ಪ್ಲಾಸ್ಟಿಕ್ನ ಬಿಸಾಕ್ಬೇಕಾದ್ರೆ ಅದರದ್ದು ಡೆಸಿಗ್ನೇಟೆಡ್ ಜಾಗ ಯಾವ್ದಿರುತ್ತೆ ಅಲ್ಲಿಗೆ ತಗೊಂಡೋಗಿ ಸಿಗಬೇಕು. ಆದಷ್ಟು ಬಾಟಲ್ಗಳು ಮತ್ತು ರೀಸೈಕಲ್ ಮಾಡಿ. ಸೊ ಹಾಗಾಗಿ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಸಬೇಕು. ನಮ್ಮ ಭೂಮಿಯಲ್ಲಿ ಇರುವಂತಹ
ಪ್ಲಾಸ್ಟಿಕ್ ನ ನಾವು ಎಷ್ಟು ಬೇಗ ಎರಾಡಿಕೇಟ್ ಮಾಡ್ತೀವಿ ಅಷ್ಟು ಒಳ್ಳೇದು.